ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 60. ನಡೆದು ಬರುವಾಗಲೇ ರಸ್ತೆ ಬದಿಯಲ್ಲಿ ತುರಕೆ ಸೊಪ್ಪಿನ ಗಿಡ ಅವಳ ಕಣ್ಣಿಗೆ ಬಿದ್ದಿತ್ತು. ಚಿಕ್ಕಂದಿನಲ್ಲಿ ಭದ್ರನ ಜೊತೆ ಇಲ್ಲಿಗೆ ಬಂದಾಗ ತುರಿಕೆ ಸೊಪ್ಪನ್ನು ಹಿಡಿದು ಮಹರ್ಷಿ ತಪ್ಪಿಸಿಕೊಂಡರೂ ಬಿಡದೆ ಓಡಿ ಹೋಗಿ ಹಠ ಮಾಡಿ ಅವನ ಕೈ ಅಥವಾ ಕಾಲಿಗೆ ಮುಟ್ಟಿಸಿ ನಗುತ್ತಿದ್ದದನ್ನು ನೆನೆದು ಕೆಳಬಾಗಿ ತುರಿಕೆ ಗಿಡವನ್ನು ಕಿತ್ತುಕೊಂಡಿದ್ದಳು. ಆ ಸೊಪ್ಪನ್ನು ಕೈಯಲ್ಲಿ ಹಿಡಿದವಳಿಗೆ ತುಂಟ ಆಲೋಚನೆಯೊಂದು ಮೂಡಿತು. ವೇಗವಾಗಿ ಹೆಜ್ಜೆಯನ್ನು ಇರಿಸುತ್ತಾ ಮಹರ್ಷಿಯ ಮುಂದೆ ಬಂದವಳು ಯಾವುದೋ ಬಂಡ ಧೈರ್ಯದಲ್ಲಿ ತುರಿಕೆ ಸೊಪ್ಪನ್ನು ಅವನ ಕುತ್ತಿಗೆಯ ಭಾಗಕ್ಕೆ ಮುಟ್ಟಿಸಿಬಿಟ್ಟಿದ್ದಳು. ಕೈಗಳನ್ನು ಅವನು ಹಾಕಿದ ಜಾಕೆಟ್ ಮುಚ್ಚಿಟ್ಟಿದ್ದರಿಂದ ಅವಳಿಗೆ ಕಾಣಿಸಿದ್ದು ಅವನ ಬರಿದಾದ ಕುತ್ತಿಗೆ. ಆ ಕುತ್ತಿಗೆಯ ಬಳಿಗೆ ತುರಿಕೆ ಸೊಪ್ಪಿನಿಂದ ಮುಟ್ಟಿಸಿ ಬಿಟ್ಟಿದ್ದಳು. ಅವಳು ತುರಿಕೆ ಸೊಪ್ಪು ಮುಟ್ಟಿಸಿದ್ದು ಅರಿವಾಗುತ್ತಿದ್ದ ಹಾಗೆ ಒಡನೆ ಕುತ್ತಿಗೆಯ ಭಾಗವನ್ನು ಉಜ್ಜುತ್ತಾ ಇಡಿಯಟ್, ಏನು ಮಾಡಿದೆ ಎಂದರೆ ಅವಳು ಮಾತ್ರ ಅವನನ್ನು ನೋಡಿ ನಗುತ್ತಾ ನಿಂತು ಬಿಟ್ಟಳು. ಅವಳು ನಗುವುದನ್ನು ಸಹಿಸಲಾಗಲಿಲ್ಲ ಅವನಿಗೆ. ಅವಳು ತನ್ನನ್ನು ಟೀಕೆ ಮಾಡುತ್ತಿದ್ದಾಳೆ ಎನಿಸಿಬಿಟ್ಟಿತು. ಒಡನೆಯೇ ಅವಳ ಕೆನ್ನೆಗೆ ಬಾರಿಸಿದವನು, ನನ್ನನ್ನೇನು ನಿನ್ನ ಆಟಿಕೆಯ ವಸ್ತು ಎಂದು ತಿಳಿದಿದ್ದೀಯಾ? ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣಿಸುತ್ತಿದ್ದೀನಿ? ನೀನು ಆಡಿದ ಹಾಗೆ ಆಡಲು ನಾನು ಇನ್ನೂ ಏನು ಚಿಕ್ಕ ಹುಡುಗ ಎಂದು ತಿಳಿದಿದ್ದೀಯಾ? ಯಾವ ಧೈರ್ಯದ ಮೇಲೆ ನನಗೆ ತುರಿಕೆ ಸೊಪ್ಪು ಮುಟ್ಟಿಸಿದೆ? ಲೈಫಲ್ಲಿ ಸ್ವಲ್ಪನಾದರೂ ಸೀರಿಯಸ್ನೆಸ್ ಇರಬೇಕು. ಹೆಣ್ಣಿಗೆ ಇರಬೇಕಾದಂತಹ ನಯ ವಿನಯ ಯಾವುದೂ ಇಲ್ಲ ನಿನ್ನಲ್ಲಿ. ಅದ್ಯಾವ ಗಳಿಗೆಯಲ್ಲಿ ನನಗೆ ಗಂಟು ಬಿದ್ದೋ ನನ್ನ ಜೀವನದ ನೆಮ್ಮದಿಯೆಲ್ಲ ಆರಿ ಹೋಗಿದೆ ಎಂದು ತೋರು ಬೆರಳು ತೋರಿಸುತ್ತಾ ಮಹಿಮಾಳಿಗೆ ಒಂದೇ ಸಮ ಬೈಯುತ್ತಿದ್ದನು. ಅವನ ಇಂದಿನ ಕೋಪವನ್ನು ನೋಡಿ ನಲುಗಿ ಹೋದಳು. ಅದಾಗಲೇ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತು ಬಿಟ್ಟಳು. ಅವನು ಆಡಿದಂತಹ ಮಾತುಗಳು ಅವಳ ಮನಸ್ಸಿಗೆ ಬಹಳವೇ ನೋವನ್ನುಂಟು ಮಾಡಿದ್ದವು. ತಮಾಷೆಯಾಗಿ ಮಾಡುವುದನ್ನು ಅವನು ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾನೆ ಎಂದು ಅವಳಿಗೂ ಕೂಡ ಗೊತ್ತಿರಲಿಲ್ಲ. ಅವಳಿಗೆ ಬೈದುಕೊಳ್ಳುತ್ತಲೇ ಕುತ್ತಿಗೆಯನ್ನು ಜೋರಾಗಿ ಉಜ್ಜುತ್ತಿದ್ದನು. ತನಗೆ ನೋವಾದರೂ ಸಹ ಸಾರಿ, ನಾನು ತಮಾಷೆಯಾಗಿ ಮಾಡಿದ್ದು ಎಂದು ಮೆಲ್ಲು ಧ್ವನಿಯಲ್ಲಿ ಹೇಳಿದವಳ ಮಾತು ಕೇಳಿದವನು ಅವಳು ಹೇಳಿದ್ದು ತನಗಲ್ಲ ಎನ್ನುವಂತೆ ಮುಖ ಗಂಟು ಹಾಕಿಕೊಂಡೇ ಕುತ್ತಿಗೆಯನ್ನು ಉಜ್ಜತೊಡಗಿದನು. ಯಾವುದೋ ಒಂದು ಕೆಲಸದ ಮೇಲೆ ಅದೇ ರಸ್ತೆಯಲ್ಲಿ ಹೋಗಿದ್ದ ಪಾರ್ಥ ಕೆಲಸ ಮುಗಿಸಿ ಅದೇ ರಸ್ತೆಯಲ್ಲಿ ಬರುವಾಗ ಮಹರ್ಷಿ ಮಹಿಮಾ ಇಬ್ಬರು ನಿಂತಿರುವುದನ್ನು ನೋಡಿ ಅವರ ಬಳಿಯೇ ತನ್ನ ಜೀಪನ್ನು ನಿಲ್ಲಿಸಿದನು. ಅಲ್ಲಿಗೆ ಪಾರ್ಥ ಬಂದಿದ್ದನ್ನು ನೋಡಿ ಒಡನೆ ತನ್ನ ಸೆರಗಿನಿಂದ ತನ್ನ ಕಣ್ಣನ್ನು ಒರೆಸಿಕೊಂಡು ಏನೂ ಆಗಿಯೇ ಇಲ್ಲ ಎನ್ನುವಂತೆ ನಿಂತು ಬಿಟ್ಟಳು. ಮಹರ್ಷಿ ಮಾತ್ರ ಮುಖ ಬಿಗಿದುಕೊಂಡೇ ಇನ್ನೂ ಕುತ್ತಿಗೆಯ ಭಾಗವನ್ನು ಉಜ್ಜುತ್ತಿದ್ದನು. ಜೀಪಿನಿಂದ ಇಳಿದು ಬಂದವನಿಗೆ ಇಂದು ಮಹರ್ಷಿ ಮಹಿಮಾಳನ್ನು ಕರೆದುಕೊಂಡು ಬಂದದ್ದು ನೋಡಿ ಖುಷಿಯಾಗಿ ಬಿಟ್ಟಿತು. ಅದೇ ಖುಷಿಯಲ್ಲಿ, ಏನೋ ಮಹರ್ಷಿ, ಇವತ್ತು ಮಹಿಮಾಳನ್ನು ಕೂಡ ಕರೆದುಕೊಂಡು ಬಂದಿದ್ದೀಯಾ ಎಂದು ಹೇಳುತ್ತಾ ಅವನ ಬಳಿಗೆ ಬಂದನು. ಆದರೆ ಮಹರ್ಷಿ ಮುಖ ಗಂಟಾಕಿಕೊಂಡು ಕುತ್ತಿಗೆ ಉಜ್ಜುತ್ತಿರುವುದನ್ನು ನೋಡಿದವನು ಏನಾಯಿತು ಎಂದನು. ಪಾರ್ಥನ ಮಾತಿಗೆ ಮಹರ್ಷಿ ಕೋಪದಲ್ಲಿ ಮಹಿಮಾಳೆಡೆಗೆ ನೋಡಿದರೆ ಮಹಿಮಾ ತಲೆ ತಗ್ಗಿಸಿ ನಿಂತು ಬಿಟ್ಟಳು. ಆಗಲೇ ಪಾರ್ಥನ ನೋಟ ಮಹಿಮಾ ಹಿಡಿದಿದ್ದ ತುರಿಕೆ ಸೊಪ್ಪಿನ ಕಡೆ ಹರಿಯಿತು. ಅದನ್ನು ನೋಡಿದವನಿಗೆ ಮಹಿಮಾ ಚಿಕ್ಕಂದಿನಲ್ಲಿ ಮಾಡುತ್ತಿದ್ದ ತುಂಟಾಟ ಕಣ್ಣ ಮುಂದೆ ಬಂದಿತ್ತು. ಹಾಗೆ ಮಹರ್ಷಿ ಕುತ್ತಿಗೆ ಉಜ್ಜುತ್ತಿರುವುದನ್ನು ನೋಡಿದವನಿಗೆ ಇಂದು ಮಹಿಮಾ ಕೂಡ ಅವನಿಗೆ ಈ ಸೊಪ್ಪನ್ನು ಮುಟ್ಟಿಸಿದ್ದಾಳೆ, ಅದರಿಂದ ಅವನು ಕೋಪ ಮಾಡಿಕೊಂಡಿದ್ದಾನೆ ಎಂದು ಬಹುಬೇಗ ಕಂಡು ಹಿಡಿದು ಬಿಟ್ಟನು. ಎಷ್ಟೇ ಆದರೂ ಕಳ್ಳರನ್ನು ಸದೆ ಬಡಿಯುವವನು ಹಾಗೆ ಈಗಲೂ ಬಹುಬೇಗ ಕಂಡು ಹಿಡಿದಿದ್ದನು. ನಿಧಾನವಾಗಿ ಮಹಿಮಾಳ ಬಳಿಗೆ ಹೋದವನು, ಮಹಿಮಾ, ತುರಿಕೆ ಸೊಪ್ಪು ಇನ್ನೂ ಇದೆಯಾ? ಇದನ್ನು ನೋಡಿ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ? ಚಿಕ್ಕಂದಿನಲ್ಲಿ ನಿಮ್ಮಗಳ ಜೊತೆ ಇಲ್ಲಿಗೆ ಬಂದಾಗ ನೋಡಿದ್ದು. ನೀನು ಇದನ್ನು ಹಿಡಿದು ಬೇಡ ಎಂದರೂ ಹಠ ಮಾಡಿ ನನಗೂ ಮಹರ್ಷಿಗೂ ಹಾಕುತ್ತಿದ್ದೆ ಎಂದು ಹೇಳುತ್ತಲೇ ಅವಳ ಕೈಯಿಂದ ಅದನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದನು. ಪಾರ್ಥನ ಮಾತುಗಳನ್ನು ಕೇಳಿ ಬಲವಂತದಿಂದ ತುಟಿಯ ಅರಳಿಸಿದಳು. ಮಹರ್ಷಿ, ಇವತ್ತು ಮಹಿಮಾ ಇದನ್ನು ನಿನ್ನ ಕುತ್ತಿಗೆಗೆ ಹಾಕಿರಬೇಕು, ಅದಕ್ಕೆ ಇವತ್ತು ಈ ರೀತಿ ಆಡ್ತಿದ್ದೀಯಾ ಎಂದು ಹೇಳಿದವನು ಮಹಿಮಾಳೆಡೆಗೆ ತಿರುಗಿ, ಮಹಿಮಾ, ಇವತ್ತು ನಾನು ಇದನ್ನು ನಿನಗೆ ಹಾಕುತ್ತೇನೆ ಎಂದು ಅವಳ ಕೈಗೆ ಮುಟ್ಟಿಸಲು ಹೋಗುತ್ತಿದ್ದ ಹಾಗೆ ಅವನಿಂದ ಹಿಂದೆ ಸರಿದವಳು, ಬೇಡ ಪಾರ್ಥ ಎಂದು ಭಯದಲ್ಲಿಯೇ ಹೇಳಿದಳು. ಅದು ಹೇಗೆ ಆಗುತ್ತೆ? ಚಿಕ್ಕಂದಿನಲ್ಲಿ ನೀನೇ ಹಠ ಮಾಡಿ ನಮಗೆ ಹಾಕುತ್ತಿದ್ದೆ. ಈಗ ನಾನು ಒಮ್ಮೆಯಾದರೂ ನಿನಗೆ ಈ ಸೊಪ್ಪನ್ನು ಹಾಕಬೇಕು ಎಂದು ಸ್ವಲ್ಪ ಮುಂದೆ ಹೋಗಿ ಅವಳ ಕೈ ಮೇಲೆ ಹಾಕುವಷ್ಟರಲ್ಲಿ ಹಿಂದೆ ಸರಿದವಳು
ಪ್ಲೀಸ್ ಬೇಡ ಪಾರ್ಥ ಎಂದು ನಗುತ್ತಲೇ ಹೇಳಿ ಅವನಿಂದ ತಪ್ಪಿಸಿಕೊಂಡು ಓಡಿದಳು. ಅವಳು ಓಡಿದರೂ ಬಿಡದೆ ಅವಳ ಹಿಂದೆಯೇ ಓಡಿದನು ಪಾರ್ಥ. ಮಹಿಮಾ ಕೂಡ ಪಾರ್ಥನಿಂದ ತಪ್ಪಿಸಿಕೊಂಡು ಅಲ್ಲಿಯೇ ಸುತ್ತತೊಡಗಿದಳು. ಬೇಡ ಪಾರ್ಥ ಎಂದು ಮಹಿಮಾ ನಗುತ್ತಾ ಹೇಳಿ ಓಡುತ್ತಿದ್ದರೆ, ಇವತ್ತು ನಿನ್ನ ಬಿಡಲ್ಲ ಎಂದು ಪಾರ್ಥ ಕೂಡ ಅದೇ ನಗುವಿನಲ್ಲಿ ಹೇಳಿ ಅವಳ ಹಿಂದೆ ಹೋಗುತ್ತಿದ್ದನು. ಅವರಿಬ್ಬರ ಈ ನಗುವನ್ನು ನೋಡಿ ಅದೇಕೋ ಸಹಿಸಲಾಗಲಿಲ್ಲ ಮಹರ್ಷಿಗೆ. ತಾನು ಅವಳ ಜೊತೆ ಈ ರೀತಿ ಖುಷಿಯಾಗಿ ಇರಲು ಸಾಧ್ಯವಿಲ್ಲವಲ್ಲ ಎನ್ನುವ ಆಲೋಚನೆಯ ಜೊತೆಗೆ ಹೊಟ್ಟೆ ಉರಿ ಕೂಡ ಇರಬಹುದು. ಅವಳು ಎಷ್ಟೇ ಓಡಿದರೂ ಅವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಅವಳ ಖುಷಿಯನ್ನು ನೋಡಲು ಬೇಕೆಂದೇ ನಿಧಾನವಾಗಿ ಅವಳ ಹಿಂದೆ ಓಡುತ್ತಿದ್ದವನು ಕೊನೆಗೂ ಅವಳ ಕೈಯನ್ನು ಹಿಡಿದು ಕೈ ಮೇಲೆ ತುರಿಕೆ ಸೊಪ್ಪು ಹಾಕಲು ಹೋದವನು ಅವಳ ಮುಖ ನೋಡಿ ಕೈ ಹಿಂದೆ ತೆಗೆದುಕೊಂಡು, ನಿನ್ನ ಗೋಳು ನೋಡಲು ಆಗುತ್ತಿಲ್ಲ, ಹೋಗಲಿ ತಗೋ ಎಂದು ಅದನ್ನು ಪುನಃ ಅವಳ ಕೈಗೆ ನೀಡಿದನು. ಅವನು ಕೈಯಿಂದ ಸೊಪ್ಪನ್ನು ತೆಗೆದುಕೊಂಡು ಒಡನೆ ಅವನ ಮುಂಗೈಗೆ ತಾಕಿಸಿಬಿಟ್ಟಳು. ಅವನು ಮುಂಗೈ ಉಜ್ಜಿಕೊಳ್ಳುವುದನ್ನು ನೋಡಿದವಳಿಗೆ ನಗು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ನೋಡಿದ್ಯಾ ಮಹಿಮಾ, ನೀನು ಬೇಜಾರು ಮಾಡ್ಕೋತೀಯ ಎಂದು ಸುಮ್ಮನದೆ, ಆದರೆ ನೀನು ನನಗೆ ಸೊಪ್ಪು ಮುಟ್ಟಿಸಿದೆಯಲ್ಲ ಎಂದು ಹೇಳುತ್ತಾ ಮುಖ ಕಿವುಚುತ್ತಲೇ ಕೈಯನ್ನು ಉಜ್ಜಿಕೊಳ್ಳುತ್ತಿದ್ದನು. ಮತ್ತೆ ಇಷ್ಟು ವರ್ಷ ಆದ ಮೇಲೆ ಈ ಚಾನ್ಸ್ ಸಿಕ್ಕಿದೆ, ಬಿಡ್ತೀನಾ ಎಂದು ಕಣ್ಣು ಹೊಡೆದು ಮತ್ತೆ ನಗುವನ್ನು ಮುಂದುವರಿಸಿದಳು. ಹೋಗಲಿ ಬಿಡು, ನನಗೆ ಸೊಪ್ಪು ಮುಟ್ಟಿಸುವುದರಿಂದ ನೀನು ಖುಷಿಪಟ್ಟೆಯಲ್ಲ, ಅದಕ್ಕೆ ನಿನಗೆ ಎಕ್ಸ್ಕ್ಯೂಸ್ ಕೊಡುತ್ತಿದ್ದೇನೆ ಎಂದನು. ಓ, ಹಾಗಾದರೆ ನಾನು ಖುಷಿಯಾಗಿದ್ದರೆ ನೀನು ಖುಷಿಯನ್ನು ಮಹರ್ಷಿಯನ್ನೇ ನೋಡಿಕೊಂಡು ಬೇಕೆಂದೇ ಕೇಳಿದಳು. ಮತ್ತೆ ನನ್ನ ಸ್ನೇಹಿತೆ ಖುಷಿಯಾಗಿದ್ದರೆ ನನಗೂ ಖುಷಿ ತಾನೇ? ಅವಳು ಯಾವ ಉದ್ದೇಶ ಇಟ್ಟುಕೊಂಡು ಈ ರೀತಿ ಮಾತನಾಡಿದಳು ಎಂದು ಅರಿಯದೆ ತನ್ನ ಮನದಲ್ಲಿದ್ದ ಮಾತನ್ನು ಹೇಳಿದನು. ಅವರಿಬ್ಬರು ಖುಷಿಯಿಂದ ಮಾತನಾಡುತ್ತಿರುವುದನ್ನು ನೋಡಿದವನ ಹೊಟ್ಟೆಗೆ ಬೆಂಕಿ ಬಿದ್ದಿತ್ತು. ಮಹರ್ಷಿ ಮುಖ ಬಿಗಿದಿರುವುದನ್ನು ನೋಡಿದವನು ಇಬ್ಬರ ಮಧ್ಯೆ ಏನೋ ಸರಿಯಿಲ್ಲ ಎಂದು ಅರಿತವನು, ಮಹರ್ಷಿ, ನನಗೆ ಕೆಲಸ ಇದೆ, ನಾನು ಹೊರಡ್ತೇನೆ ಎಂದು ಹೊರಡುವ ಅವನನ್ನು ತಡೆದ ಮಹಿಮಾ, ಪಾರ್ಥ, ಅವರಿಗೆ ಕೆಲಸ ಇದೆ, ನಾನು ಬರ್ತೀನಿ, ಕರ್ಕೊಂಡು ಹೋಗು ಎಂದಳು. ಎಂದು ಮಹರ್ಷಿ ಆಡಿದ ಮಾತುಗಳು ಅವಳ ಮನಸ್ಸಿಗೆ ನೋವನ್ನುಂಟು ಮಾಡಿದ್ದರಿಂದ ಇನ್ನೂ ಅಲ್ಲಿ ಅವನ ಜೊತೆ ಇರಲು ಅವಳ ಮನಸ್ಸು ಒಪ್ಪಲಿಲ್ಲ. ಮಹಿಮಾ ಆಡಿದ ಮಾತನ್ನು ಕೇಳಿ ಮಹರ್ಷಿ ಎಡೆಗೆ ಪಾರ್ಥ ನೋಡಿದರೆ, ನನಗೆ ಇಲ್ಲಿ ಇನ್ನೂ ಕೆಲಸ ಇದೆ, ಕರ್ಕೊಂಡು ಹೋಗು ಎಂದನು. ಸರಿ ಬಾ ಎನ್ನುತ್ತಿದ್ದ ಹಾಗೆ ತಗ್ಗಿಸಿದ ತಲೆಯನ್ನು ಎತ್ತದೆ ಸೀದಾ ಜೀಪಿನ ಬಳಿಗೆ ನಡೆದಿದ್ದಳು. ಹೇಗಿದ್ದೀಯ ಮಹಿಮಾ? ಜೀಪು ಸ್ವಲ್ಪ ದೂರ ಕ್ರಮಿಸಿದ ನಂತರ ಅವಳ ಮೌನವನ್ನು ನೋಡಿ ಮಾತಿಗೆ ತಾನೇ ಮುನ್ನುಡಿ ಬರೆದಿದ್ದನು. ನನಗೇನಾಗಿದೆ, ತುಂಬ ಚೆನ್ನಾಗಿದ್ದೀನಿ ಪಾರ್ಥ ಎಂದು ಇಲ್ಲದೆ ಇರುವ ನಗುವನ್ನು ತಂದುಕೊಂಡು ಹೇಳಿದಳು. ನಮ್ಮ ಜೀವನ ಬೇರೆಯವರಿಗೆ ಚೆನ್ನಾಗಿ ಕಾಣಿಸುವುದಲ್ಲ ಮಹಿಮಾ, ನಮಗೆ ಮೊದಲು ಚೆನ್ನಾಗಿ ಕಾಣಿಸಬೇಕು. ನಮ್ಮ ಮೇಲ್ನೋಟದ ಬದುಕನ್ನು ನೋಡಿ ನೋಡುವವರು ಅವಳಿಗೇನು ತುಂಬ ಚೆನ್ನಾಗಿದ್ದಾಳೆ ಎನ್ನುತ್ತಾರೆ, ಆದರೆ ನಮ್ಮ ಜೀವನ ಹೇಗಿದೆ ಎನ್ನುವುದು ನಮಗೆ ಮಾತ್ರ ತಿಳಿದಿರುತ್ತದೆ. ನನಗೆ ಏನಾಗಿದೆ, ನಾನು ಚೆನ್ನಾಗಿದ್ದೀನಿ ಎಂದು ನನಗೆ ಹೇಳುವ ಬದಲು ನೀನು ಜೀವನದಲ್ಲಿ ಎಷ್ಟು ನೆಮ್ಮದಿಯಾಗಿದ್ದೀಯ ಎಂದು ನಿನ್ನ ಮನಸ್ಸನ್ನು ನೀನೇ ಕೇಳಿಕೊ ಎನ್ನುತ್ತಿದ್ದ ಹಾಗೆ ಇಷ್ಟರವರೆಗೂ ತಡೆ ಹಿಡಿದಿದ್ದ ದುಃಖವನ್ನು ಹೊರಹಾಕಲು ಸಜ್ಜಾಗಿ ತನ್ನ ಮುಖವನ್ನು ಎರಡೂ ಕೈಗಳಿಂದ ಮುಚ್ಚಿ ಅವಳ ಮಡಿಲ ಮೇಲೆ ಅವಳೇ ಬಾಗಿ ಮಲಗಿ ಬಿಕ್ಕತೊಡಗಿದಳು. ಮುಂದುವರಿಯುವುದು. ಧನ್ಯವಾದಗಳು.